ಅಂತಿಮವಾಗಿ ಆ ದಿನ ಬಂದೇ ಬಿಟ್ಟಿತು. ಈ ಮಹಾದಿನಕ್ಕಾಗಿ ಅದೆಷ್ಟು ವೀರರು ತಮ್ಮ ಪ್ರಾಣಗಳನ್ನು ಸಮರ್ಪಿಸಿದರು. 23ನೇ ವಯಸ್ಸಿನಲ್ಲಿ ನೇಣು ಕುಣಿಕೆಗೆ ಧೈರ್ಯದಿಂದ ತಲೆಯೊಡ್ಡಿದ ಭಗತ್ ಸಿಂಗ್, ತಾನು ಗರ್ಭಿಣಿಯಾಗಿದ್ದರೂ ಕತ್ತಿಗೆಗೆ ಕಸಾಪುಗಟ್ಟಿ ಹೋರಾಡಿದ ರಾಣಿ ಲಕ್ಷ್ಮೀಬಾಯಿ, ನಗುತ್ತಾ ನಗುತ್ತಾ ಮರಣದಂಡನೆ ಸ್ವೀಕರಿಸಿದ ಅಶ್ಫಾಕುಲ್ಲಾ ಖಾನ್, ಸಾವಿರಾರು ಜನರು ಕಾಲಾಪಾನಿಯಂತಹ ನರಕದ ಜೈಲಿನ ಕತ್ತಲೆ ಕೋಣೆಯಲ್ಲಿ ತಮ್ಮ ಜೀವವನ್ನಿಟ್ಟವರು ಒಂದು ದಿನಕ್ಕಾಗಿ, ಈ ದಿನಕ್ಕಾಗಿ. ಹೌದು, ನಾವು ಸ್ವಾತಂತ್ರ್ಯವಾಗುತ್ತಿದ್ದೆವು. ಆದರೆ ಇದು ನಾವು ಕನಸು ಕಂಡ ಸ್ವಾತಂತ್ರ್ಯವೋ? ಸುಮಾರು 200 ವರ್ಷಗಳ ಕಾಲ ಆಂಗ್ಲರ ವಿರುದ್ಧ ತೊಡೆತಟ್ಟಿ ನಿಂತು ದೇಶದ ಮಹಿಳೆಯರು, ಮಕ್ಕಳು ಸಹ ಹೋರಾಡಿ ಪಡೆದುಕೊಂಡ ಸ್ವಾತಂತ್ರ್ಯ ಇದೇನಾ? मेरी वालदा को, मेरी माँ को मेरे सामने तलवार मार के गर्दन के पैदा की, मेरी आंखों के सामने, मैंने आंखों के सामने देखा. ಇಲ್ಲ, ಖಂಡಿತ ಇದು ಅದಕ್ಕಾಗಿ ಅಲ್ಲ. 2 ಶತಮಾನಗಳ ಬಲಿದಾನ, ಆಂಗ್ಲರನ್ನು ನಮ್ಮ ನೆಲದಿಂದ ಓಡಿಸಿದ ಸಂಭ್ರಮ, ಅಂತಿಮವಾಗಿ ನಮ್ಮ ಜನ್ಮಭೂಮಿ ಸಂಪೂರ್ಣವಾಗಿ ನಮ್ಮದಾಯಿತು ಎಂಬ ಸಂತೋಷ. ಹೌದು, ನಾವು ಸ್ವತಂತ್ರರಾಗಿದ್ದೆವು. At the stroke of the midnight hour, when the world sleeps, India will awake to life and freedom. ಆದರೆ ದೇಶದ ಸಹಸ್ರಾರು ಜನರ ಹೃದಯದಲ್ಲಿ ಭೀತಿ ಇತ್ತು. ಈ ದೇಶ ನಮ್ಮದಾಯಿತು ಅನ್ನೋ ಸಂತೋಷ ಇದ್ದರೂ ನಾವು ಎಲ್ಲಿಗೆ ಹೋಗೋಣ ಅನ್ನೋ ಚಿಂತೆಯೂ ಇತ್ತು. ಯಾಕೆಂದರೆ ನಮ್ಮ ಜನ್ಮಭೂಮಿ ತುಂಡು ತುಂಡಾಗಿ ವಿಭಜಿಸಲ್ಪಟ್ಟಿತು. ಜನ ತಮ್ಮ ಮನೆ, ತಮ್ಮ ನೆಲ, ತಮ್ಮ ನೆನಪುಗಳನ್ನು ಬಿಟ್ಟು ಅನಿಶ್ಚಿತವಾಗಿ ಓಡಿ ಹೋದ ದಿನವದು. ಎಲ್ಲಿ ತಮ್ಮ ಇಡೀ ಬಾಲ್ಯವನ್ನು ಕಳೆದ ಜನ ಈಗ ಯಾವ ಗಡಿಯ ಕಡೆ ಹೋಗುವುದು ಎಂದು ದಿಗ್ಭ್ರಾಂತರಾಗಿ ಕುಳಿತಿದ್ದ ದಿನವದು. ಒಂದು ಕಡೆ ಪಂಡಿತ್ ನೆಹರು ಕೆಂಪು ಕೋಟೆಯ ಮೇಲೆ ನಿಂತು ಸ್ವತಂತ್ರ ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸುತ್ತಿದ್ದರೆ, ಇನ್ನೊಂದು ಕಡೆ ಜಿನ್ನಾ ಕರಾಚಿಯಲ್ಲಿ ಧ್ವಜಾರೋಹಣ ಮಾಡುತ್ತಿದ್ದರು. ಈ ಇಬ್ಬರ ನಡುವೆ ಸರಿಸುಮಾರು 1.5 ಕೋಟಿ ಜನ ತಮ್ಮ ಊರನ್ನು, ಬಾಲ್ಯದ ಆಟದ ಮೈದಾನವನ್ನು, ಬೆಳೆದ ನೆನಪನ್ನು ಬಿಟ್ಟು ಬೆತ್ತಲಾಗಿಯೇ ಹಸಿವಿನಿಂದ ಕಣ್ಣಲ್ಲಿ ನರವರ್ಣದ ಭೀತಿಯೊಂದಿಗೆ ಮುಗಿಯದ ದಾರಿ ಹಿಡಿದಿದ್ದರು. ಹೌದು, ನಾವು ಸ್ವಾತಂತ್ರ್ಯ ಪಡೆದೆವು. ಆದರೆ ಅದಕ್ಕೆ ನಾವು ಕೊಟ್ಟ ಬೆಲೆ ಎಷ್ಟು ಭಾರಿ! ಹೆಸರಿಸದ ಸಾಕಷ್ಟು ಬಲಿದಾನಗಳು, ಕಣ್ಣೀರಿನ ನೆನಪುಗಳು ಮತ್ತು ವಿಭಜನೆಯ ಆ ಕ್ರೂರ ಆಘಾತ. ರಕ್ತ ನದಿಯಂತೆ ಹರಿಯುತ್ತದೆ, ಹತ್ಯಾಕಾಂಡ ನಡೆಯುತ್ತದೆ, ಲಕ್ಷಾಂತರ ಜನರು ಬೇರು ಸಹಿತ ಕಿತ್ತು ಹಾಕಲ್ಪಡುತ್ತಾರೆ. ಗಾಂಧೀಜಿ ವಿಭಜನೆಯನ್ನು ದೃಢವಾಗಿ ವಿರೋಧಿಸಿ ಹೇಳಿದ್ದ ಮಾತು. ಏಕೀಕೃತ ಭಾರತವನ್ನು ಉಳಿಸಲು ಅವರು ಮೌಂಟ್ ಬ್ಯಾಟನ್ಗೆ ಜಿನ್ನಾನನ್ನು ಪ್ರಧಾನಮಂತ್ರಿಯಾಗಿ ನೇಮಿಸುವಂತೆ ಸಲಹೆ ನೀಡಿದರು. ಆದರೆ ಕಾಂಗ್ರೆಸ್ ನಾಯಕರು ಅವರ ಸಲಹೆಯನ್ನು ತಿರಸ್ಕರಿಸಿದರು. ವಿಭಜನೆಯನ್ನು ತಡೆಯಲು ಸಾಧ್ಯವಾಗದೆ ಗಾಂಧೀಜಿ ಕಲ್ಕತ್ತಾ ಮತ್ತು ದೆಹಲಿಯಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಿ ದಂಗೆಗಳನ್ನು ತಣಿಸಿದರು. ಆದರೆ ಇದು ಅವರ ಜೀವಕ್ಕೆ ಬೆಲೆಯಾಯಿತು. ಜನವರಿ 30, 1948ರಂದು ಸಂಜೆ 5:15ಕ್ಕೆ ಬಿರ್ಲಾ ಭವನದ ಉದ್ಯಾನದಲ್ಲಿ ನಾಥುರಾಮ್ ಗೋಡ್ಸೆ ಎಂಬ ಹಿಂದೂ ಯುವಕ ಗಾಂಧೀಜಿಯನ್ನು 3 ಗುಂಡುಗಳಿಂದ ಕೊಂದನು. ಗೋಡ್ಸೆ ಗಾಂಧೀಜಿ ಮುಸ್ಲಿಮರಿಗೆ ಅನುಕೂಲಕಾರಿ ಎಂದು ನಂಬಿದ್ದನು. 1947ರ ಆಗಸ್ಟ್ 15ರಂದು ಭಾರತವು ಬ್ರಿಟಿಷ್ ಆಳ್ವಿಕೆಯಿಂದ ಸ್ವಾತಂತ್ರ್ಯ ಪಡೆದ ಅದೇ ದಿನ ಅದರ ಮಣ್ಣಿನಲ್ಲಿ ರಕ್ತದ ನದಿಗಳು ಹರಿಯಲಾರಂಭಿಸಿದವು. ವಿಶ್ವ ಇತಿಹಾಸದಲ್ಲಿ ಇದುವರೆಗೆ ಸಂಭವಿಸಿರದ ಅತಿ ದೊಡ್ಡ ಮಾನವೀಯ ದುರಂತವೊಂದು ಆರಂಭವಾಯಿತು. ಸುಮಾರು 2 ಲಕ್ಷದಿಂದ 20 ಲಕ್ಷ ಜನರು ಧರ್ಮದ ಹೆಸರಿನಲ್ಲಿ ಹತ್ಯೆಯಾದರು. ಆಗಸ್ಟ್ 15, 1947ರಂದು ಬ್ರಿಟಿಷರು ಭಾರತಕ್ಕೆ ಸ್ವಾತಂತ್ರ್ಯ ನೀಡಿದಾಗ ಅದು ಕೇವಲ ವಸಾಹತುಶಾಹಿ ಆಳ್ವಿಕೆಯ ಅಂತ್ಯವನ್ನು ಮಾತ್ರವಲ್ಲದೆ ಭಾರತ ಉಪಖಂಡದ ಭೌಗೋಳಿಕ ಮತ್ತು ರಾಜಕೀಯ ನಕ್ಷೆಯ ಮೂಲಾಗ್ರ ಬದಲಾವಣೆಯನ್ನು ಗುರುತಿಸಿತು. ಈ ವಿಭಜನೆಯು ಭಾರತ ಮತ್ತು ಪಾಕಿಸ್ತಾನ ಎಂಬ 2 ಪ್ರತ್ಯೇಕ ದೇಶಗಳ ಉದಯಕ್ಕೆ ಕಾರಣವಾಯಿತು.
ಇನ್ನೂ ಸ್ಪಷ್ಟವಾಗಿ ಹೇಳುವುದಾದರೆ ಬಂಗಾಳ ಮತ್ತು ಪಂಜಾಬ್ ಪ್ರಾಂತ್ಯಗಳು ವಿಭಜನೆಗೊಂಡು ಪೂರ್ವ ಪಾಕಿಸ್ತಾನ ಅಂದರೆ ಇಂದಿನ ಬಾಂಗ್ಲಾದೇಶ ಮತ್ತು ಪಶ್ಚಿಮ ಪಾಕಿಸ್ತಾನ ದೇಶಗಳು ಅಸ್ತಿತ್ವಕ್ಕೆ ಬಂದವು. ಆಗಸ್ಟ್ 15, 1947 ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ಸಂಭ್ರಮದ ದಿನವಾಗಿದ್ದರೆ ಆಗಸ್ಟ್ 14 ಪಾಕಿಸ್ತಾನದ ರಚನೆ ಮತ್ತು ಭಾರತದ ವಿಭಜನೆಯನ್ನು ಗುರುತಿಸುವ ಕರಾಳ ದಿನವಾಗಿದೆ. ಈ ವಿರೋಧಾಭಾಸವು ಸ್ವಾತಂತ್ರ್ಯದ ಆಚರಣೆ ಮತ್ತು ವಿಭಜನೆಯಿಂದ ಉಂಟಾದ ನೋವು, ಹಿಂಸೆ, ರಕ್ತಪಾತದ ನಡುವಿನ ತೀವ್ರ ವಿರೋಧಾಭಾಸವನ್ನು ಎತ್ತಿ ತೋರಿಸುತ್ತದೆ. ಭಾರತೀಯರು ಬ್ರಿಟಿಷರನ್ನು ಹೊರಹಾಕುವಲ್ಲಿ ಯಶಸ್ವಿಯಾದರು ಎಂಬ ಸಂಭ್ರಮದ ನಡುವೆ ಆಗಸ್ಟ್ 14 ನಡೆದ ಹಿಂಸೆ, ನೋವು ಮತ್ತು ರಕ್ತಪಾತವನ್ನು ಭಾರತ ಎಂದೆಂದಿಗೂ ಮರೆಯಲು ಸಾಧ್ಯವಿಲ್ಲ. ವಿಭಜನೆಯು ಸ್ವಾತಂತ್ರ್ಯದ ಬೆಲೆಯಾಗಿತ್ತು. ಒಂದು ಕಡೆ ವಸಾಹತುಶಾಹಿ ಆಳ್ವಿಕೆಯಿಂದ ಬಿಡುಗಡೆ ಸಿಕ್ಕರೆ ಇನ್ನೊಂದು ಕಡೆ ದೇಶವು ಅನಿರೀಕ್ಷಿತ ಮತ್ತು ಭೀಕರ ಮಾನವೀಯ ದುರಂತಕ್ಕೆ ಸಾಕ್ಷಿಯಾಯಿತು. ಇದು ಸ್ವಾತಂತ್ರ್ಯದ ನಿರೂಪಣೆಯನ್ನು ಹೆಚ್ಚು ಸಂಕೀರ್ಣಗೊಳಿಸುತ್ತದೆ ಮತ್ತು ಅದರ ಕರಾಳ ಭಾಗವನ್ನು ಎತ್ತಿ ತೋರಿಸುತ್ತದೆ. ಈ ವಿಭಜನೆಯು ಮಾನವ ಇತಿಹಾಸದಲ್ಲಿ ಅತಿದೊಡ್ಡ ಸಾಮೂಹಿಕ ವಲಸೆಗಳಲ್ಲಿ ಒಂದಾಗಿದೆ ಮತ್ತು ಹಿಂಸಾಚಾರಕ್ಕೆ ಕಾರಣವಾಯಿತು. ಭಾರತದ ವಿಭಜನೆಯು ಒಂದೇ ಒಂದು ಕಾರಣದಿಂದ ಸಂಭವಿಸಿದ ಘಟನೆಯಲ್ಲ. ಬದಲಿಗೆ ಇದು ದಶಕಗಳ ಕಾಲ ಸಂಕೀರ್ಣ ಐತಿಹಾಸಿಕ, ರಾಜಕೀಯ, ಸಾಮಾಜಿಕ ಮತ್ತು ಆರ್ಥಿಕ ಅಂಶಗಳ ಮೇಲೆ ಬೇರೂರಿದೆ. ಭಾರತದ ವಿಭಜನೆಗೆ ಪ್ರಮುಖ ಕಾರಣಗಳಲ್ಲಿ ಬ್ರಿಟಿಷರ ಒಡೆದು ಆಳುವ ನೀತಿ, ಡಿವೈಡ್ ಅಂಡ್ ರೂಲ್, ಪ್ರಮುಖ ಪಾತ್ರ ವಹಿಸಿತು. 1857 ಮಹಾದಂಗೆಯಲ್ಲಿ ಹಿಂದೂಗಳು ಮತ್ತು ಮುಸ್ಲಿಮರು ಒಗ್ಗೂಡಿ ಬ್ರಿಟಿಷ್ ಆಡಳಿತದ ವಿರುದ್ಧ ಹೋರಾಡಿದ್ದನ್ನು ಬ್ರಿಟಿಷರು ಗಮನಿಸಿದರು. ತಮ್ಮ ಸಾಮ್ರಾಜ್ಯಕ್ಕೆ ಎದುರಾದ ಈ ಅಪಾಯವನ್ನು ಎದುರಿಸಲು ಬ್ರಿಟಿಷರು ಮುಸ್ಲಿಮರನ್ನು ತಮ್ಮತ್ತ ಸೆಳೆದು ಹಿಂದೂಗಳ ವಿರುದ್ಧ ಎತ್ತಿಕಟ್ಟುವ ಹೊಸ ತಂತ್ರವನ್ನು ಅನುಸರಿಸಿದರು. ಈ ನೀತಿಯನ್ನು ರಚನಾತ್ಮಕವಾಗಿ, ಸೂಕ್ಷ್ಮವಾಗಿ ಮತ್ತು ವ್ಯಾವಹಾರಿಕವಾಗಿ ಮುಂದುವರಿಸಿದರು. ಬ್ರಿಟಿಷರು ಹಿಂದೂ ಮತ್ತು ಮುಸ್ಲಿಮರ ನಡುವಿನ ಭಿನ್ನಾಭಿಪ್ರಾಯಗಳನ್ನು ದುರ್ಬಳಕೆ ಮಾಡಿಕೊಂಡು ಎರಡೂ ಸಮುದಾಯಗಳ ನಡುವೆ ಅಪನಂಬಿಕೆ ಮತ್ತು ದ್ವೇಷವನ್ನು ಸೃಷ್ಟಿಸಿದರು. ಈ ನೀತಿಯು ಹಲವು ರೂಪಗಳಲ್ಲಿ ಪ್ರಕಟವಾಯಿತು. 1875 ಸ್ಥಾಪನೆಯಾದ ಮಹಮ್ಮದಿಯೋ ಆಂಗ್ಲೋ ಓರಿಯೆಂಟಲ್ ಕಾಲೇಜ್, 1905 ಲಾರ್ಡ್ ಕರ್ಜನ್ ಬಂಗಾಳವನ್ನು ಕೋಮು ಆಧಾರದ ಮೇಲೆ ವಿಭಜಿಸಲು ಪ್ರಯತ್ನಿಸಿದರು. 1909 ಮುಸ್ಲಿಮರಿಗೆ ಶಾಸನ ಸಭೆಗಳಲ್ಲಿ ಪ್ರತ್ಯೇಕ ಮತಕ್ಷೇತ್ರಗಳನ್ನು ನೀಡಲಾಯಿತು. 1919 ಕಾಯ್ದೆಯಲ್ಲಿ ಭಾರತದ ಶಾಸನ ಸಭೆಯಲ್ಲಿ ಮುಸ್ಲಿಮರಿಗೆ ಪ್ರತ್ಯೇಕ ಸ್ಥಾನವನ್ನು ನೀಡಲಾಯಿತು. ಬ್ರಿಟಿಷರ ಈ ನೀತಿಯು ಕೇವಲ ತಾತ್ಕಾಲಿಕ ರಾಜಕೀಯ ತಂತ್ರವಾಗಿರಲಿಲ್ಲ. ಬದಲಿಗೆ ಭಾರತದ ಸಮಾಜದ ರಚನೆಯಲ್ಲಿ ಆಳವಾದ ಮತ್ತು ಶಾಶ್ವತವಾದ ಬಿರುಕುಗಳನ್ನು ಸೃಷ್ಟಿಸಿತು. ಇದು ವಿಭಜನೆಯ ಅನಿವಾರ್ಯತೆಗೆ ಕಾರಣವಾಯಿತು. ಬ್ರಿಟಿಷರು ಒಡೆದು ಆಳುವ ನೀತಿಗೆ ಪೂರಕವಾಗಿ ಮುಸ್ಲಿಂ ಲೀಗ್ನ ರಾಜಕೀಯ ಚಟುವಟಿಕೆಗಳು ವಿಭಜನೆಗೆ ಕಡೆಗೆ ಪ್ರಮುಖ ಹೆಜ್ಜೆಯಾದವು. 1906 ಢಾಕಾದ ನವಾಬ್ ಸಲೀಮುಲ್ಲಾ ಮುಸ್ಲಿಂ ಲೀಗ್ ಅನ್ನು ಸ್ಥಾಪಿಸಿದನು. ಇದು ಆರಂಭದಲ್ಲಿ ಇಸ್ಲಾಮಿಕ್ ಧರ್ಮೀಯರಿಗೆ ಹೆಚ್ಚು ರಾಜಕೀಯ ಸವಲತ್ತುಗಳನ್ನು ಪಡೆಯುವ ಉದ್ದೇಶ ಹೊಂದಿತ್ತು. ಆದರೆ ನಂತರ ಭಾರತೀಯ ಮುಸ್ಲಿಮರಲ್ಲಿ ಕೋಮು ಭಾವನೆ ಬೆಳೆಸಲು ಪ್ರಾರಂಭವಾಯಿತು. ಸಾರೆ ಜಹಾಂ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರ ಎಂದು ಕವಿತೆ ಬರೆದು ಪ್ರಚಾರ ಮಾಡಿದ್ದ ಮೊಹಮ್ಮದ್ ಇಕ್ಬಾಲ್ 1930 ಮೊದಲ ಬಾರಿಗೆ ಮುಸ್ಲಿಂ ರಾಷ್ಟ್ರದ ಉಗಮದ ಸ್ಪಷ್ಟ ರೂಪವನ್ನು ಗುರುತಿಸಿದನು. ಮೊಹಮ್ಮದ್ ಅಲಿ ಜಿನ್ನಾ ಮುಸ್ಲಿಂ ಲೀಗ್ ಸೇರಿದ ನಂತರ ಇದರ ಚಟುವಟಿಕೆಗಳು ತೀವ್ರಗೊಂಡವು. 1933 ರಹಮತ್ ಅಲಿ ಪಂಜಾಬ್, ಅಫ್ಘಾನಿಯಾ, ಕಾಶ್ಮೀರ್, ಸಿಂಧ್ ಮತ್ತು ಬಲೂಚಿಸ್ತಾನಗಳನ್ನು ಮುಸ್ಲಿಮರ ಮಾತೃಭೂಮಿ ಎಂದು ಮೊದಲ 4 ಪ್ರಾಂತ್ಯಗಳ ಮೊದಲ ಅಕ್ಷರ ಮತ್ತು 5ನೇ ಪ್ರಾಂತ್ಯದ ಕೊನೆಯ ಅಕ್ಷರಗಳನ್ನು ಸೇರಿಸಿ ಪಾಕಿಸ್ತಾನ್ ಎಂದು ಕರೆದನು. ಜಿನ್ನಾ ಅವರು 2 ರಾಷ್ಟ್ರ ಸಿದ್ಧಾಂತವನ್ನು ಪ್ರತಿಪಾದಿಸಿದರು. ಭಾರತವು ಹಿಂದೂ ಧರ್ಮವನ್ನು ಆಧರಿಸಿದ ದೇಶವಾಗಿದ್ದು ಮುಸ್ಲಿಮರ ರಾಜಕೀಯ ಮತ್ತು ಆರ್ಥಿಕ ಹಿತಾಸಕ್ತಿಗಳು ಹಿಂದೂಗಳಿಗಿಂತ ಭಿನ್ನವಾಗಿವೆ ಎಂದು ವಾದಿಸಿದರು. ಈ ಸಿದ್ಧಾಂತವು ಮುಸ್ಲಿಮರು ತಮ್ಮ ಸಂಸ್ಕೃತಿ, ಸಂಪ್ರದಾಯ ಮತ್ತು ಭಾಷೆಯನ್ನು ಪ್ರತಿನಿಧಿಸುವ ಪ್ರತ್ಯೇಕ ರಾಷ್ಟ್ರಕ್ಕೆ ಬೇಡಿಕೆ ಇಡಲು ಪ್ರೇರೇಪಿಸಿತು. 1940 ಪ್ರತ್ಯೇಕ ಪಾಕಿಸ್ತಾನದ ರಚನೆಯ ನಿರ್ಣಯವನ್ನು ಅಂಗೀಕರಿಸಲಾಯಿತು. There are two major nations, Hindus and Muslims. 100 millions of Muslims cannot be characterized as a minority. We are 70 million in the northwestern and northeastern zones of India. We constitute a majority of 70% against the caste Hindus in these homelands of ours. We want the division of India into Hindustan and Pakistan because that is the only practical solution. ಮಹಾತ್ಮ ಗಾಂಧಿ ಮತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಆರಂಭದಲ್ಲಿ ಭಾರತದ ವಿಭಜನೆಯ ಪರಿಕಲ್ಪನೆಯನ್ನು ತಿರಸ್ಕರಿಸಿತು. ಬ್ರಿಟಿಷರನ್ನು ಹೊರಹಾಕಿ ಶಾಂತಿಯುತ ದೇಶವನ್ನು ರೂಪಿಸಲು ಏಕತೆಯನ್ನು ನಂಬಿದ್ದರು. ಆದರೆ ಮುಸ್ಲಿಂ ಲೀಗ್ನ ಪ್ರಸ್ತಾಪಗಳನ್ನು ಒಪ್ಪಿಕೊಳ್ಳಲು ಕಾಂಗ್ರೆಸ್ನ ಅಸಮರ್ಥತೆಯು ಜಿನ್ನಾ ವಿಭಜನೆಯ ಏಕೈಕ ಪರ್ಯಾಯ ಎಂದು ನಂಬಲು ಕಾರಣವಾಯಿತು.
ಕಾಂಗ್ರೆಸ್ನ ಕೆಲವು ತೃಪ್ತಿಪಡಿಸುವ ನೀತಿಗಳು, ಉದಾಹರಣೆಗೆ ಖಿಲಾಫತ್ ಚಳವಳಿಗೆ ಬೆಂಬಲ ಮತ್ತು ಲಕ್ನೋ ಒಪ್ಪಂದಕ್ಕೆ ಸಹಿ, ಮುಸ್ಲಿಂ ಲೀಗ್ನ ಬೇಡಿಕೆಗಳನ್ನು ಹೆಚ್ಚಿಸಲು ಕಾರಣವಾಯಿತು ಎಂದು ಕೆಲವು ವಾದಗಳು ಹೇಳುತ್ತವೆ. ಹಿಂದೂ ಮಹಾಸಭಾದಂತಹ ಹಿಂದೂ ರಾಷ್ಟ್ರೀಯವಾದಿ ಗುಂಪುಗಳು ಪಾತ್ರವು ಕೋಮು ಉದ್ವಿಗ್ನತೆಗೆ ಹೆಚ್ಚಿಸಿತು. ಜಿನ್ನಾ ಅವರು ಆರಂಭದಲ್ಲಿ ರಾಷ್ಟ್ರೀಯವಾದಿಯಾಗಿದ್ದರು ಮತ್ತು ರಾಜಕೀಯದಲ್ಲಿ ಧರ್ಮ ಬೆರೆಸಬಾರದೆಂಬ ವಿಚಾರ ಹೊಂದಿದ್ದರು. ಆದರೆ ಮುಸ್ಲಿಂ ಕೋಮುವಾದಿಗಳಾದ ಮೊಹಮ್ಮದ್ ಅಲಿ ಮತ್ತು ಶೌಕತ್ ಅಲಿ ಖಿಲಾಫತ್ ಚಳವಳಿಗೆ ಕಾಂಗ್ರೆಸ್ ಬೆಂಬಲ ನೀಡಿದ್ದರಿಂದ ಬೇಸತ್ತು ಕಾಂಗ್ರೆಸ್ ತೊರೆದು ಇಂಗ್ಲೆಂಡ್ಗೆ ಹೋಗಿ ವಕೀಲ ವೃತ್ತಿಯಲ್ಲಿ ತೊಡಗಿದರು. 1930ರಲ್ಲಿ ಜವಾಹರ್ಲಾಲ್ ನೆಹರು ಸಮಾರಂಭವೊಂದರಲ್ಲಿ ಜಿನ್ನಾ ಮುಗಿದೋದ ಅಧ್ಯಾಯ ಎಂದು ಟೀಕಿಸಿದ್ದರಿಂದ 1932ರಲ್ಲಿ ಭಾರತಕ್ಕೆ ಮರಳಿ ಜವಾಹರ್ಲಾಲ್ ನೆಹರುವನ್ನು ವಿರೋಧಿಸಲು ಮುಸ್ಲಿಂ ಲೀಗ್ಗೆ ಸೇರಿಕೊಂಡರು. 1944ರಲ್ಲಿ ಕಾಂಗ್ರೆಸ್ನವರು ಸೆರೆಮನೆಯಿಂದ ಬಿಡುಗಡೆಯಾದ ಮೇಲೆ ಜಿನ್ನಾರೊಂದಿಗೆ ಮಾತುಕತೆಗೆ ಮುಂದಾದರು. ಇದು ಜಿನ್ನಾರ ರಾಷ್ಟ್ರೀಯ ಪ್ರತಿಷ್ಠೆಯನ್ನು ಹೆಚ್ಚಿಸಿತು ಮತ್ತು ಪ್ರತ್ಯೇಕ ರಾಷ್ಟ್ರದ ಬೇಡಿಕೆಯನ್ನು ಬಲವಾಗಿ ಪ್ರತಿಪಾದಿಸಲು ಪ್ರೇರೇಪಿಸಿತು. ವಲ್ಲಭಭಾಯಿ ಪಟೇಲ್ ಅವರು ಗಾಂಧೀಜಿಯನ್ನು ವಿಭಜನೆಯ ಅನಿವಾರ್ಯತೆಯ ಬಗ್ಗೆ ಒಪ್ಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ವಿಭಜನೆಯು ಕೇವಲ ಒಂದು ಪಕ್ಷ ಅಥವಾ ನಾಯಕನ ನಿರ್ಧಾರದ ಫಲಿತಾಂಶವಾಗಿರದೆ ಸಂಕೀರ್ಣ ರಾಜಕೀಯ ಡೈನಮಿಕ್ಸ್, ವೈಯಕ್ತಿಕ ಮಹತ್ವಾಕಾಂಕ್ಷೆಗಳು ಮತ್ತು ಪರಸ್ಪರ ತಪ್ಪು ಗ್ರಹಿಕೆಗಳ ಒಂದು ಜಾಲವಾಗಿತ್ತು. ಐಕ್ಯತೆಯನ್ನು ಮುರಿಯಲು ಬ್ರಿಟಿಷರು ಈ ನೀತಿಗಳನ್ನು ಅಳವಡಿಸಿಕೊಂಡರು. ಇದು ಕೋಮು ಭಿನ್ನಾಭಿಪ್ರಾಯಗಳನ್ನು ಹೆಚ್ಚಿಸಿತು. 1946ರ ಆಗಸ್ಟ್ 16ರ ನೇರ ಕಾರ್ಯಾಚರಣೆಯ ದಿನ ನಡೆದ ವ್ಯಾಪಕ ಹಿಂಸಾಚಾರವು ಕಾಂಗ್ರೆಸ್ ನಾಯಕರಿಗೆ ವಿಭಜನೆಯ ಅನಿವಾರ್ಯ ಎಂದು ಮನವರಿಕೆ ಮಾಡಿಕೊಟ್ಟಿತು. ಈ ಸಂದರ್ಭದಲ್ಲಿ ಕಲ್ಕತ್ತಾ ನಗರವೊಂದರಲ್ಲಿ 5,000 ಜನರು ಕೊಲ್ಲಲ್ಪಟ್ಟರು. ನಂತರ ಈ ಗಲಭೆ ಪೂರ್ವ ಬಂಗಾಳ, ಬಿಹಾರ, ಉತ್ತರ ಪ್ರದೇಶ ಮತ್ತು ಪಂಜಾಬ್ಗೂ ಹರಡಿ ಸುಮಾರು 20,000 ಜನ ಕೊಲ್ಲಲ್ಪಟ್ಟರು. The fury spread, burning its way into Naukhali and Tripura, rural areas of East Bengal. ಬಂಗಾಳದ ಸರ್ಕಾರವು ದಂಗೆಕೋರರಿಗೆ ಪ್ರೋತ್ಸಾಹ ನೀಡಿತು ಎಂಬ ಅಂಶವು ರಾಜ್ಯ ಸಂಸ್ಥೆಗಳ ವೈಫಲ್ಯ ಮತ್ತು ಕೋಮು ಹಿಂಸಾಚಾರವನ್ನು ನಿಯಂತ್ರಿಸುವಲ್ಲಿನ ಅಸಮರ್ಥತೆಯನ್ನು ಸೂಚಿಸುತ್ತದೆ. ಈ ಘಟನೆಯು ಕೇವಲ ಒಂದು ಹಿಂಸಾತ್ಮಕ ಪ್ರತಿಭಟನೆಯಾಗಿರದೆ ವಿಭಜನೆಯ ನಿರ್ಧಾರವನ್ನು ವೇಗಗೊಳಿಸಿದ ಒಂದು ನಿರ್ಣಾಯಕ ತಿರುವು. ಇದು ರಾಜಕೀಯ ನಾಯಕರಿಗೆ ಹಿಂಸಾಚಾರದ ಪ್ರಮಾಣವು ರಾಷ್ಟ್ರವನ್ನಾಗಿ ಒಟ್ಟಾಗಿ ಇಡುವುದು ಅಸಾಧ್ಯ ಎಂಬ ಕಠಿಣ ವಾಸ್ತವವನ್ನು ಎದುರಿಸುವಂತೆ ಮಾಡಿತು. ಬ್ರಿಟಿಷ್ ಪ್ರಧಾನಿ ಕ್ಲೆಮೆಂಟ್ ಅಟ್ಲಿ 1947 ಫೆಬ್ರವರಿ 20ರಂದು ತಮ್ಮ ಪಾರ್ಲಿಮೆಂಟಿನಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ನೀಡುವ ನಿರ್ಧಾರವನ್ನು ಮತ್ತು ಭಾರತದ ವಿಭಜನೆಯು ಅನಿವಾರ್ಯವೆಂದು ಘೋಷಿಸಿದನು. ಮೌಂಟ್ ಬ್ಯಾಟನ್ ಜೂನ್ 2, 1947ರಂದು ವಿಭಜನೆ ಕುರಿತು ಐತಿಹಾಸಿಕ ಸಭೆ ನಡೆಸಿದನು. ಇದರಲ್ಲಿ ಕಾಂಗ್ರೆಸ್ನ JB ಕೃಪಲಾನಿ, ಜವಾಹರ್ಲಾಲ್ ನೆಹರು, ವಲ್ಲಭಭಾಯಿ ಪಟೇಲ್, ಮುಸ್ಲಿಂ ಲೀಗ್ನ ಪರವಾಗಿ ಮೊಹಮ್ಮದ್ ಅಲಿ ಜಿನ್ನಾ, ಲಿಯಾಖತ್ ಅಲಿ ಖಾನ್, ಅಬ್ದುಲ್ ರಬ್ ನಿಶ್ತಾರ್ ಮತ್ತು ಸಿಖ್ ಸಮುದಾಯದ ಬಲದೇವ್ ಸಿಂಗ್ ಭಾಗವಹಿಸಿ ಯೋಜನೆಯನ್ನು ರೂಪಿಸಲಾಯಿತು. ಇದನ್ನು ಮೌಂಟ್ ಬ್ಯಾಟನ್ ಯೋಜನೆ ಎಂದು ಕರೆಯಲಾಯಿತು. ಈ ಯೋಜನೆಯಂತೆ ಅಖಂಡ ಭಾರತವನ್ನು ವಿಭಜಿಸಲು ಮತ್ತು ಗಡಿಯನ್ನು ನಿರ್ಧರಿಸಲು ಸಿರಿಲ್ ಲ್ಯಾಡ್ಕ್ಲಿಫ್ ನೇತೃತ್ವದಲ್ಲಿ ಆಯೋಗವನ್ನು ರಚಿಸಲಾಯಿತು. ಬ್ರಿಟಿಷ್ ಸಂಸತ್ತು 1947 ಜುಲೈ 4ರಂದು ಭಾರತದ ಸ್ವಾತಂತ್ರ್ಯ ಕಾಯ್ದೆಯನ್ನು ಪಾಸ್ ಮಾಡಿತು. ಈ ಶಾಸನದ ಪ್ರಕಾರ ಆಂಗ್ಲರ ಆಡಳಿತವು ಕೊನೆಗೊಂಡು 1947 ಆಗಸ್ಟ್ 14ರ ಮಧ್ಯರಾತ್ರಿ ಭಾರತ ಮತ್ತು ಪಾಕಿಸ್ತಾನ ಎಂಬ ಸ್ವತಂತ್ರ ರಾಷ್ಟ್ರಗಳು ಉಗಮಗೊಂಡವು. ಸಿರಿಲ್ ಲ್ಯಾಡ್ಕ್ಲಿಫ್ ಹಿಂದೆಂದೂ ಭಾರತಕ್ಕೆ ಬಂದಿರದ ಒಬ್ಬ ಬ್ರಿಟಿಷ್ ವಕೀಲನಿಗೆ ಕೇವಲ 5 ವಾರಗಳ ಸಮಯದಲ್ಲಿ ಭಾರತೀಯ ಉಪಖಂಡವನ್ನು ಭಾರತ ಮತ್ತು ಪಾಕಿಸ್ತಾನವಾಗಿ ಭಾಗಿಸುವ ಜವಾಬ್ದಾರಿ ನೀಡಲಾಯಿತು. ಈ ಅವಸರದ ನಿರ್ಧಾರವು ಪಂಜಾಬ್ ಮತ್ತು ಬಂಗಾಳ ಪ್ರಾಂತ್ಯಗಳನ್ನು ದ್ವಿಖಂಡಿಸಿ ಸಹಸ್ರಾರು ವಿಧಿಗಳಿಂದ ಅಲ್ಲಿ ವಾಸಿಸುತ್ತಿದ್ದ ಸಮುದಾಯವನ್ನು ಛಿದ್ರಗೊಳಿಸಿತು. ಇತಿಹಾಸಕಾರರ ಅಂದಾಜುಗಳ ಪ್ರಕಾರ 1947ರ ವಿಭಜನೆಯ ಸಮಯದಲ್ಲಿ 2 ಲಕ್ಷದಿಂದ 20 ಲಕ್ಷ ಜನರು ಮೃತಪಟ್ಟರು. ಅತ್ಯಂತ ಮಾಂಸಾರೂಢ ಅಂದಾಜು ಸುಮಾರು 10 ಲಕ್ಷ ಜನರ ಸಾವಿನದ್ದು. ಇದಕ್ಕೆ ಸೇರಿಸಿ 12ರಿಂದ 20 ಮಿಲಿಯನ್ ಜನರು ಸ್ಥಳಾಂತರಕ್ಕೆ ಒಳಗಾದರು. ಅತ್ಯಂತ ನೋವಿನ ಸಂಖ್ಯೆ ಮಹಿಳೆಯರ ಮೇಲಿನ ಹಿಂಸಾಚಾರದ್ದು. ಸುಮಾರು 75,000ರಿಂದ 1 ಲಕ್ಷ ಮಹಿಳೆಯರು ಅಪಹರಣ, ಹಿಂಸಾಚಾರಕ್ಕೆ, ಅತ್ಯಾಚಾರಕ್ಕೆ ಒಳಗಾದರು. ಅನೇಕ ಬಾರಿ ಅವರನ್ನು ಬೀದಿಗಳಲ್ಲಿ ಬೆತ್ತಲೆಯಾಗಿ ಮೆರವಣಿಗೆ ಮಾಡಿಸಲಾಯಿತು ಮತ್ತು ಇತರ ಧರ್ಮದ ಚಿಹ್ನೆಗಳೊಂದಿಗೆ ಹಚ್ಚೆ ಹಾಕಲಾಯಿತು. 40 ਸਾਲ ਦੀ ਤੱਕ ਜਿਹੜੀਆਂ ਸੁਨੱਖੀਆਂ ਸਨ ਸਾਡੇ ਇਲਾਕੇ 'ਚ ਬੜੀਆਂ ਔਰਤਾਂ ਸੁਨੱਖੀਆਂ ਹੁੰਦੀਆਂ ਸਨ. ਪਹਾੜ ਦਾ ਨੀਮ ਪਹਾੜ ਦਾ ਇਲਾਕਾ ਸੀ ਤੇ ਉਹ ਸਭ ਤੋਂ ਪਹਿਲਾਂ ਆਪਣੇ ਥੋੜਾ ਆਵਾਜ਼ ਮਾਰੀ ਸਭ ਤੋਂ ਪਹਿਲਾਂ ਆਪਣੀ ਬੇਟੀ ਨੂੰ, ਮਾਨ ਬੇਟਾ ਆ ਜਾ। मेरी भैन मान कौर जिसकी मेरे को 2 साल बड़ी सी, 18 और 19 साल की सी, और बैठ गई। मेरे पिताजी ने खंडा जब कर लगे तो वो वार जड़ा सी वो लग्या ना, वार लग्या ना। रब जाने
मोह आ गया और की हो गया। मेरी बहन ने अपनी गुत्ती की थी और मेरे पिताजी ने बड़े गुस्से नाल दुपट्टा किया और मोरी कृपान और सिर परेश ಯೋಜನೆಯ ಅತ್ಯಂತ ಭಯಾನಕ ಅಧ್ಯಾಯವೆಂದರೆ ರೈಲು ಹತ್ಯಾಕಾಂಡಗಳು. ಈ ಸಮಯದಲ್ಲಿ ರೈಲುಗಳು ಭೂತ ರೈಲುಗಳು ಎಂದು ಕರೆಯಲ್ಪಟ್ಟವು, ಏಕೆಂದರೆ ಅವು ಶವಗಳಿಂದ ತುಂಬಿದ್ದವು. ಅಮೃತಸರ ರೈಲು ಹತ್ಯಾಕಾಂಡ. ಸಿಖ್ ಜಾಥಾಗಳು ಮುಸ್ಲಿಂ ರಾಷ್ಟ್ರೀಯತನನ್ನು ಹೊತ್ತ ರೈಲು ಮೇಲೆ ದಾಳಿ ಮಾಡಿ 3,000 ಜನರನ್ನು ಕೊಂದು 1,000 ಜನರನ್ನು ಗಾಯಗೊಳಿಸಿದರು. ಕಮೋಕೆ ರೈಲು ಹತ್ಯಾಕಾಂಡ. ಹಿಂದೂ ಮತ್ತು ಸಿಖ್ ನಿರಾಶ್ರಿತರನ್ನು ಹೊತ್ತ ರೈಲಿನ ಮೇಲೆ ಮುಸ್ಲಿಂ ಜನಸಮೂಹದ ದಾಳಿಯಲ್ಲಿ 1,000 ಜನರು ಮೃತಪಟ್ಟರು ಮತ್ತು 600 ಮಹಿಳೆಯರನ್ನು ಅಪಹರಿಸಲಾಯಿತು. ದೆಹಲಿಯಲ್ಲಿ ಪ್ರಾಚೀನ ಸ್ಮಾರಕಗಳು ನಿರಾಶ್ರಿತ ಶಿಬಿರಗಳಾಗಿ ಪರಿವರ್ತನೆಯಾದವು. ಹುಮಾಯೂನ್ ಗೋರಿ ಮತ್ತು ಪುರಾಣ ಕಿಲ್ಲದಂತಹ ಐತಿಹಾಸಿಕ ಸ್ಥಳಗಳಲ್ಲಿ 1,000 ಜನರು ಅಶಾಂತ ಪರಿಸ್ಥಿತಿಗಳಲ್ಲಿ ವಾಸಿಸುತ್ತಿದ್ದರು. ಹುಮಾಯೂನ್ ಗೋರಿಯ ಉದ್ಯಾನಗಳಲ್ಲಿ ಕಾಣಬಹುದಾಗಿದ್ದ ರಾಜಕೀಯ ಕಾರಂಜಿಗಳು ಮಾನವ ಮಲದಿಂದ ಎಷ್ಟು ದೂಷಿತವಾದವು ಎಂದರೆ ಅವುಗಳನ್ನು ಮರಳಿನಿಂದ ತುಂಬಬೇಕಾಯಿತು. ಪಂಜಾಬ್ನ ಕೆಲವು ಭಾಗಗಳಲ್ಲಿ ಆಹಾರ ಪಡಿತರವನ್ನು ದಿನಕ್ಕೆ ಒಂದೇ ಚಪಾತಿಗೆ ಸೀಮಿತಗೊಳಿಸಲಾಯಿತು. ಮಹಿಳೆಯರ ಮೇಲಿನ ನಿರ್ದಯ ಹಿಂಸಾಚಾರ. ವಿಭಜನೆಯ ಸಮಯದಲ್ಲಿ ಮಹಿಳೆಯರು ಇಬ್ಬಟ್ಟಿಗೆ ದಾಳಿಗೆ ಸಿಲುಕಿದರು. ಒಂದೆಡೆ ಇತರ ಸಮುದಾಯದ ಪುರುಷರಿಂದ ಅತ್ಯಾಚಾರ ಮತ್ತು ಅಪಹರಣ, ಮತ್ತೊಂದೆಡೆ ತಮ್ಮ ಕುಟುಂಬಗಳಿಂದಲೇ ಗೌರವ ಕ್ಷಮೆಗಾಗಿ ಕೊಲೆಗಳು. ಅನೇಕ ಪಿತೃಗಳು ತಮ್ಮ ಹೆಣ್ಣು ಮಕ್ಕಳನ್ನು ಅತ್ಯಾಚಾರದಿಂದ ರಕ್ಷಿಸಲು ತಾವೇ ಕೊಂದರು. ಮಹಿಳೆಯರು ಸ್ವಯಂ ಕೊಲೆ ಮಾಡಿಕೊಳ್ಳಲು ಬಾವಿಗಳಲ್ಲಿ ಹಾರಿದರು, ತಮ್ಮನ್ನು ತಾವೇ ಸುಟ್ಟುಕೊಂಡರು. 1947ರ ವಿಭಜನೆಯ ಕ್ರೂರಕತೆ ಇಂದಿನ ಪ್ರಪಂಚಕ್ಕೆ ಒಂದು ಎಚ್ಚರಿಕೆಯಾಗಿದೆ. ಧರ್ಮ, ಜಾತಿ ಅಥವಾ ರಾಷ್ಟ್ರೀಯತೆಯ ಹೆಸರಿನಲ್ಲಿ ನಡೆಯುವ ಇಂದಿನ ಹಿಂಸಾಚಾರಗಳು ಅದೇ ಮಾದರಿಯನ್ನು ಅನುಸರಿಸುತ್ತಿವೆ. 1947ರ ವಿಭಜನೆಯ ಕ್ರೂರಕತೆ ಕೇವಲ ಇತಿಹಾಸದ ಒಂದು ಅಧ್ಯಾಯವಲ್ಲ, ಇದು ಮಾನವೀಯತೆಯ ಮೇಲಿನ ಸೋಲಿನ ಕಥೆಯಾಗಿದೆ. ಈ ದುರಂತದಿಂದ ನಾವು ಕಲಿಯಬೇಕಾದ ಪಾಠವೆಂದರೆ ಧರ್ಮ, ಜಾತಿ ಮತ್ತು ರಾಷ್ಟ್ರೀಯತೆಯ ಆಧಾರದ ಮೇಲೆ ವಿಭಜನೆ ಮಾಡುವುದು ಗಾಢ ಮಾನವೀಯ ಬೆಲೆಗೆ ಬರುತ್ತದೆ. ಸಾಧಕ ಸೇನ್ ಮಾಂಟೋ ಹೇಳಿದಂತೆ, ಮನುಷ್ಯನ ಅಂತರಂಗದಲ್ಲಿರುವ ಒಳ್ಳೆಯತನವನ್ನು ಹುಡುಕುವುದರಲ್ಲಿ ಮನುಷ್ಯನ ಮೇಲಿನ ನಂಬಿಕೆಯನ್ನು ಮರುಸ್ಥಾಪಿಸಲು ಸಹಾಯ ಮಾಡಬಹುದು. ಈ ಭೀಕರ ಘಟನೆಗಳ ಸ್ಮರಣೆಯು ಎಂದಿಗೂ ಮರೆಯಬಾರದು. ಜೊತೆಗೆ ಅದೇ ರೀತಿಯ ದುರಂತಗಳು ಪುನರಾವರ್ತನೆಯಾಗದಂತೆ ಎಚ್ಚರಿಕೆಯಿಂದ ನಿಲ್ಲಬೇಕು. ಇಂದಿನ ಪೀಳಿಗೆಯು ಸಹನಶೀಲತೆ, ಸಹಬಾಳ್ವಿಕೆ ಮತ್ತು ಮಾನವೀಯತೆಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಜವಾಬ್ದಾರಿಯನ್ನು ಹೊಂದಿದೆ. ಮನುಷ್ಯರನ್ನು ನಿಯಂತ್ರಿಸಲು ಅವರಲ್ಲಿರುವ ಭಾವನೆಗಳನ್ನು ಕೆರಳಿಸುವುದು ಒಂದು ಹಳೆಯ ತಂತ್ರ. ಆ ವ್ಯಕ್ತಿಯಲ್ಲಿರೋ ಒಂದೆರಡು ಎಮೋಷನ್ಸ್ ನ ಟ್ರಿಗರ್ ಮಾಡಿ ನೋಡಿ. ಅದು ಭಯ ಆಗಿರಲಿ, ಸೆನ್ಸ್ ಆಫ್ ಪ್ರೈಡ್ ಆಗಿರಲಿ, ಇಲ್ಲ ಕಮ್ಯುನಿಟಿ ಆಗಿರಲಿ, ಇವುಗಳನ್ನು ಕೆರಳಿಸಿ ಜನರನ್ನು ತಮಗೆ ಬೇಕಾದಂತೆ ನಡೆಸಿಕೊಳ್ಳುವ ಕಲೆ ಇದು. ಆದರೆ ಇವೆಲ್ಲವನ್ನು ಒಂದೇ ಬಾರಿಗೆ ಕೆರಳಿಸುವ ಒಂದು ಪ್ರಬಲ ಸಾಧನವಿದೆ, ಅದುವೇ ಧರ್ಮ, ರಿಲಿಜಿಯನ್. ಯಾವುದೇ ವ್ಯಕ್ತಿಯ ಮುಂದೆ ಅವರ ಧರ್ಮಕ್ಕೆ ಅಪಾಯವಿದೆ ಎಂದು ಹೇಳಿಬಿಡಿ, ಸಾಕು, ಅವರು ನಿಮ್ಮ ಮಾತನ್ನು ಕಣ್ಮುಚ್ಚಿ ನಂಬುತ್ತಾರೆ. ನನ್ನ ಈ ವಿಡಿಯೋದಲ್ಲಿ ನೀವು ಇತಿಹಾಸದುದ್ದಕ್ಕೂ ರಾಜಕೀಯ ನಾಯಕರು ಹೇಗೆ ಧರ್ಮವನ್ನು ಒಂದು ಅಸ್ತ್ರವನ್ನಾಗಿ ಬಳಸಿಕೊಂಡರು ಎಂದು ನೋಡಬಹುದು. ದುರದೃಷ್ಟವಶಾತ್ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ಮೇಲೂ ಈ ಕೆಟ್ಟ ಪರಂಪರೆ ಮುಂದುವರಿದಿದೆ. ಮುಸ್ಲಿಮರು ಅಪಾಯದಲ್ಲಿದ್ದಾರೆ, ಹಿಂದೂಗಳು ಅಪಾಯದಲ್ಲಿದ್ದಾರೆ ಎಂದು ಹೇಳುತ್ತಾ ಜನರನ್ನು ದಾರಿ ತಪ್ಪಿಸುವ ಕೆಲಸ ನಿರಂತರವಾಗಿ ನಡೆಯುತ್ತಿದೆ. ನೀವು ಒಂದ್ಸಲ ಪ್ಯಾಟ್ರನ್ ಗಮನಿಸಿ. ಕಾಲಕ್ಕೆ ತಕ್ಕಂತೆ ಬೇರೆ ಬೇರೆ ಧರ್ಮಗಳು ಅಪಾಯದಲ್ಲಿವೆ ಎಂದು ಹೇಳಿ ನಮ್ಮಲ್ಲೇ ದ್ವೇಷ ಬಿತ್ತುತ್ತಿದ್ದಾರೆ. ಸರ್ಕಾರಗಳು ನಮಗೆ ಉತ್ತಮ ಮತ್ತು ಉಚಿತ ಶಿಕ್ಷಣವನ್ನು ನೀಡಲು ವಿಫಲವಾಗಿವೆ. ಯುವಕರಿಗೆ ಉದ್ಯೋಗ ಒದಗಿಸಲು ಸಾಧ್ಯವಾಗುತ್ತಿಲ್ಲ. ಸರ್ಕಾರಿ ಆಸ್ಪತ್ರೆಗಳನ್ನು ಸುಧಾರಿಸಲು ಆಗುತ್ತಿಲ್ಲ. ಮಹಿಳೆಯರ ಮೇಲಿನ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಹಾಗಿದ್ದಾಗಲೂ ನಾವು ಅವರನ್ನು ಪ್ರಶ್ನಿಸುತ್ತಿದ್ದೀವಾ? ಇಲ್ಲ. ದರ್ಗಾಗಳಿಗೆ ಹೋಗುತ್ತಾರೆ, ದೇವಸ್ಥಾನಗಳಿಗೆ ಹೋಗುತ್ತಾರೆ, ಜೊತೆಯಲ್ಲಿ ಕೂತು ಊಟ ಮಾಡಿ ಒಂದು ಸೆಲ್ಫಿ ತಗೊಂಡು ಆರಾಮಾಗಿರುತ್ತಾರೆ. ಅದೇ ಸಮಯದಲ್ಲಿ ನೀವು ಧರ್ಮದ ಹೆಸರಲ್ಲಿ ಪರಸ್ಪರ ದೂರವಾಗ್ತಿದ್ದೇವೆ. ಇಂದು ನಮ್ಮ ದೇಶದಲ್ಲಿ ಪ್ರತಿಯೊಬ್ಬ ಹಿಂದೂ ಮುಸ್ಲಿಂ ಯುವಕರಿಗೆ ಒಂದು ಹೊಸ ಉದ್ಯೋಗ ಸೃಷ್ಟಿಯಾಗಿದೆ. ಅದು ತಮ್ಮ ತಮ್ಮ ಧರ್ಮವನ್ನು ರಕ್ಷಿಸುವ ಕೆಲಸ. ಆದರೆ ಒಮ್ಮೆ ಆ ಯುವಕರನ್ನು ಕೇಳಿ, ನಿಮಗೆ ಹಿಂದೂ ಧರ್ಮದ ಪವಿತ್ರ ಗ್ರಂಥಗಳಾದ ವೇದಗಳು, ಉಪನಿಷತ್ಗಳ ಬಗ್ಗೆ ಗೊತ್ತಾ? ಅವುಗಳನ್ನು ಓದಿದ್ದೀರಾ? ಅಥವಾ ಮುಸ್ಲಿಂ ಸಹೋದರರನ್ನು ಕೇಳಿ, ಕುರಾನ್ ಓದಿದ್ದೀರಾ ಅಂತ ಬಹುತೇಕರ ಉತ್ತರ ಇಲ್ಲ ಎಂದೇ ಬರುತ್ತದೆ. ಅರೆ, ನಿಮ್ಮ ಧರ್ಮದಲ್ಲಿ ಏನಿದೆ ಎಂದು ನಿಮಗೆ ತಿಳಿದಿಲ್ಲವಾದರೆ ಇನ್ಯಾವ ಧರ್ಮವನ್ನು ರಕ್ಷಿಸುತ್ತೀರಿ? ಅಲ್ಲ, ಇಂದು ತಮ್ಮ ಹೆಂಡತಿ ಮಕ್ಕಳೊಂದಿಗೆ ಹೊರಗೆ ಹೋಗಿ ನೆಮ್ಮದಿಯಿಂದ ಊಟ ಮಾಡಲು ಒಬ್ಬ ವ್ಯಕ್ತಿಗೆ ಸಮಯವಿಲ್ಲ. ತಮ್ಮ ಸ್ನೇಹಿತರೊಂದಿಗೆ ಮನಸ್ಸು ಬಿಚ್ಚಿ ಮಾತನಾಡಲು ಸಮಯವಾಗುತ್ತಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಇನ್ನೊಂದು ಧರ್ಮದ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಾ ಕೂರುತ್ತಾರೆಯೇ? ತಮ್ಮ ಧರ್ಮವನ್ನೇ ಪಾಲಿಸಲು ಸಮಯವಿಲ್ಲದವರು ಮತ್ತೊಂದು ಧರ್ಮದ ಬಗ್ಗೆ ಹೇಗೆ ಚಿಂತಿಸುತ್ತಾರೆ? ಯೋಚನೆ ಮಾಡಿ. ಇದು ಒಂದು ಕಾನ್ಸ್ಪಿರಸಿ ತರ ಅನ್ಸಲ್ವಾ?
ಕೊನೆಯದಾಗಿ ಈ ವಿಡಿಯೋ ಮುಖಾಂತರ ನಾನು ಹೇಳಲು ಹೊರಟಿರುವುದು ಒಂದೇ. ಪ್ರತಿಯೊಬ್ಬ ರಾಜಕೀಯ ನಾಯಕನ ನಿಜವಾದ ಕೆಲಸ ಏನು ಗೊತ್ತಾ? ಎಲ್ಲರಿಗೂ ಸಮಾನ ಗುಣಮಟ್ಟದ ಶಿಕ್ಷಣ ಸಿಗುವಂತೆ ಮಾಡುವುದು, ಪ್ರತಿಯೊಬ್ಬ ನಾಗರಿಕನಿಗೆ ಕೈಗೆಟುಕುವ ವೈದ್ಯಕೀಯ ಸೌಲಭ್ಯ ಒದಗಿಸುವುದು, ಮಹಿಳೆಯರ ಸುರಕ್ಷತೆಯನ್ನು ಬಲಪಡಿಸುವುದು ಮತ್ತು ನಿರುದ್ಯೋಗ ದರವನ್ನು ಕಡಿಮೆ ಮಾಡುವ ಬಗ್ಗೆ ಯೋಚಿಸುವುದು. ನಾವು ನಮ್ಮ ರಾಜಕೀಯ ನಾಯಕರಿಂದ ಇದನ್ನೇ ಕೇಳಬೇಕು, ಇದರ ಬಗ್ಗೆ ಪ್ರಶ್ನಿಸಬೇಕು. ಯಾವ ರಾಜಕೀಯ ನಾಯಕರು ಧರ್ಮವೆಂಬ ಅಸ್ತ್ರವನ್ನು ಬಳಸಿ ನಮ್ಮನ್ನು ವಿಭಜಿಸಲು ಪ್ರಯತ್ನಿಸುತ್ತಾರೋ ಅವರಿಗೆ ಸ್ಪಷ್ಟವಾಗಿ ಹೇಳೋಣ, ವಿ ಆರ್ ನಾಟ್ ಫೂಲ್ಸ್, ವಿ ಆರ್ ಇಂಟೆಲೆಕ್ಚುಯಲ್ಸ್ ಅಂತ. ಧರ್ಮದ ಹೆಸರಲ್ಲಿ ಜನರನ್ನು ಮೋಸಗೊಳಿಸುವವರಿಗೆ ಈ ಜನಾಂಗ ಹೇಳಬೇಕು, ಎನಫ್ ಇಸ್ ಎನಫ್.